ಹಾಯ್ ಹಲೋ ನಮಸ್ಕಾರ. ಎಜುಕೇಶನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕ್ಲಾಸ್ ಒಳಗೆ ಏನು ನೋಡೋಣ ಅರ್ಥಶಾಸ್ತ್ರ ದ್ವಿತೀಯ PUC ಅರ್ಥಶಾಸ್ತ್ರ ಪಾಸಿಂಗ್ ಪ್ಯಾಕೇಜ್ ಅನ್ನು ನೋಡ್ರಿ. ಪರಿವಿಡಿ 2026 ಇದನ್ರಿ ಬ್ಲೂ ಪ್ರಿಂಟ್ ಪ್ರಕಾರ ಈ ನಿಯಮಗಳನ್ನ ಇಲ್ಲಿ ನಾವು ಕಾಣಬಹುದ್ರಿ. ಚಾಪ್ಟರ್ ವೈಸ್ ಇಲ್ಲಿ ಏನ್ ನೋಡ್ಬೋದು ಅಂದ್ರ ಸರಿಯಾದ ಉತ್ತರಗಳನ್ನ ಆರಿಸಿ ಬರೀರಿ. 1 ಅಂಕದ ಪ್ರಶ್ನೆಗಳನ್ನ ನೋಡ್ಬೋದು ಮತ್ತು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ. 4 ಅಂಕದ ಪ್ರಶ್ನೆಗಳನ್ನು ಕಾಣಬಹುದ್ರಿ ಈ ಪಾಸಿಂಗ್ ಪ್ಯಾಕೇಜ್ ಒಳಗ. ಕಾರ್ಯಭಾರ ನಿಯೋಜನೆ 5 ಅಂಕದ ಫಿಕ್ಸ್ ಕ್ವಶನ್ ರೀ. ಅದೇ ರೀತಿ 12 ವಾಕ್ಯದಲ್ಲಿ ಉತ್ತರಿಸುವರಿ 4 ಅಂಕದ ಪ್ರಶ್ನೆ ಹಾಗೂ 20 ವಾಕ್ಯದಲ್ಲಿ ಉತ್ತರಿಸುವರಿ 6 ಅಂಕದ ಪ್ರಶ್ನೆಗಳು. ಇಷ್ಟನ್ನ ನಾವು ಈ ಕ್ಲಾಸ್ನಲ್ಲೇ ಡಿಸ್ಕಸ್ ಮಾಡೋಣ. ಚಾಪ್ಟರ್ ವೈಸ್ ಅನ್ನ ನೋಡೋಣ. ಆದರೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್. ಆಗ ಇಲ್ಲಿರುವಂತಹ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ 1 ವಾಕ್ಯದಲ್ಲಿ 4 ವಾಕ್ಯದಲ್ಲಿ ಮತ್ತು 6 ಅಂಕದ ಪ್ರಶ್ನೆಗಳನ್ನು ಹಂತ ಆಗಿ ನೋಡ್ತಾವನು. ನಮ್ಮ ಚಾನಲ್ ಇನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡ್ರಿ, ಹಾಗೆ ಸಪೋರ್ಟ್ ಮಾಡ್ರಿ. ಯಾರು ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ರಿ, ಕೊನೆ ತನಕ ನೋಡ್ರಿ, ನಿಮಗೆ ಉಪಯುಕ್ತವಾದ ವಿಡಿಯೋ ಇದೆ. ದ್ವಿತೀಯ PUC ಅರ್ಥಶಾಸ್ತ್ರ, ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ರೀ. 1 ಅಂಕದ ಪ್ರಶ್ನೆಗಳನ್ನು 1 ಅಂಕದ ಪ್ರಶ್ನೆಗಳರಿ. ಒಂದು ಆರ್ಥಿಕ ಕೊರತೆಯ ಸಂಪನ್ಮೂಲ ಸರಿಯಾದ ಉತ್ತರ ಯಾವುದಂದ್ರ ಎ ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿದೆ. ತದನಂತರ ಸೆಕೆಂಡ್ ಒನ್, ಈ ಕೆಳಗಿನ ಯಾವುದಾದರೂ ಸೂಕ್ಷ್ಮ ಅರ್ಥಶಾಸ್ತ್ರ ಉದಾಹರಣೆ ಆಗಿದೆ. ಸರಿಯಾದ ಉತ್ತರ ಅನುಭೋಗ್ಯ ವರ್ತನೆ ಆಗಿದೆ ರೀ. ಥರ್ಡ್ ಒನ್, ಒಂದು ಆರ್ಥಿಕತೆಯ ಒಳಗೊಂಡಿರುವ ಕೇಂದ್ರೀಯ ಸಮಸ್ಯೆ ಯಾವುದಕ್ಕಾರ ಏನೇನು ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು ಮತ್ತು ಏನೇನು ಉತ್ಪಾದಿಸಬೇಕು ಎಂಬುದು ಮೇಲಿನ ಎಲ್ಲವೂ ಸರಿಯಾಗ್ತವೆ. ಈ ಪಾಸಿಂಗ್ ಪ್ಯಾಕೇಜ್ ಒಳಗ MCQs ಚಾಪ್ಟರ್ ವೈಸ್ ಎಲ್ಲನೂ ಅವರು ವೆರಿ ವೆರಿ ಇಂಪಾರ್ಟೆಂಟ್ ಯಾವ್ದವರ ಅವಷ್ಟು ನಿಯಮಗಳನ್ನ ಇಲ್ಲಿ ಕೊಡಲಾಗಿದ್ರಿ. ತದನಂತರ ಚಾಪ್ಟರ್ ವೈಸ್ ಪ್ರತಿಯೊಂದನ್ನ ಇಲ್ಲಿ ನೀಡಲಾಗಿದೆ. ತದನಂತರ 1 ಅಂಕದ ಪ್ರಶ್ನೆಗಳ MCQs ದವ್ರಿ ಅಷ್ಟನ್ನ ನೀವು ಸರಿಯಾಗಿ ನೋಡ್ಕೊರಿ. ಯಾವ ಇಂಪಾರ್ಟೆಂಟ್ ಅದಾವ, ಯಾವ ಇಂಪಾರ್ಟೆಂಟ್ ಇಲ್ಲ, ಇಂಪಾರ್ಟೆಂಟ್ ಇದ್ದಿದ್ದು ಅಷ್ಟನ್ನ ಇಲ್ಲಿ ನೀಡಲಾಗಿದ್ರಿ. ಪ್ರತಿಯೊಂದನ್ನ ನೋಡಬಹುದು. ನೀವು ಎಲ್ಲಾರ ಒಂದ್ ಕಡೆ ನೋಟ್ಸ್ ಬರೆದ ಇಟ್ಕೋಬಹುದು. ಯಾಕಂದ್ರೆ ಈ PDF ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರೋದು ಅಲ್ಲಿ ನೋಡ್ಕೋಬಹುದ್ರಿ. ತದನಂತರ ಇಲ್ಲಿ ಖಾಲಿ ಬಿಟ್ಟ ಸ್ಥಳವನ್ನ ಭರ್ತಿ ಮಾಡ್ರಿ. 1 ಅಂಕದ ಪ್ರಶ್ನೆಗಳು ಮಾತ್ರ ಬಿಟ್ಟ ಸ್ಥಳ ಇದು. ಈ ಬಿಟ್ಟ ಸ್ಥಳ ಇಲ್ಲಿ ನೋಡ್ರಿ, ಇವೆಲ್ಲಾನು ಇಂಪಾರ್ಟೆಂಟ್ ಬಿಟ್ಟ ಸ್ಥಳ ಆಗಿರ್ತಾವ. ನಿಮಗೆ ಯಾವ್ದ ಸರಿಯಾದ ಉತ್ತರಗಳನ್ನ ನೀವು ಪ್ರಿಪರೇಟರಿ ಪೂರ್ವ ಸಿದ್ಧತಾ ಪರೀಕ್ಷೆ ಒಳಗ ಬಂದಿರ್ತಾವ, ಇಂಪಾರ್ಟೆಂಟ್ ಆಗಿರ್ತಾವ. ಬಹು ನಿರೀಕ್ಷಿತವಾದ ನಿಯಮಗಳನ್ನು ಇದು ಹೊಂದಿರ್ತದ. ಬಹು ನಿರೀಕ್ಷಿತವಾದ ನಿಯಮಗಳನ್ನು ಹೊಂದಿರ್ತದ. ಬೀಳೋ ಚಾನ್ಸಸ್ ಜಾಸ್ತಿ ಇರ್ತಾವೆ. ಈ ಕ್ವಶನ್ಗಳನ್ನು ಬಿಟ್ಟ ಸ್ಥಳವನ್ನ ನೋಡ್ಕೋರಿ. ತದನಂತರ ಅದರ ಉತ್ತರಗಳನ್ನ ಇಲ್ಲಿ ಕೆಳಗೆ ನೋಡ್ಬೋದು. ನೀವು ಅಟ್ಟು ಬಿಟ್ಟ ಸ್ಥಳದ ಉತ್ತರಗಳನ್ನ ಇಲ್ಲಿ ನೋಡ್ಬೋದು. 63 ಪ್ರಶ್ನೆಗೆ ಅಷ್ಟು ಉತ್ತರಗಳನ್ನು ಇಲ್ಲಿ ನೋಡ್ಬೋದು. ತದನಂತರ ಹೊಂದಿಸಿ ಬರೆಯಿರಿ. ಅಷ್ಟು ಒಂದ್ ಸೈಡ್ ಎ, ಒಂದ್ ಸೈಡ್ ಬಿ ಅಷ್ಟನ್ನು ಒಂದು ಕಡೆಯನ್ನು ಕೊಡಲಾಗಿದೆ. ನೀವು ಸರಿಯಾಗಿ ನೋಡ್ಕೊರಿ. ಮಾರುಕಟ್ಟೆ ಅರ್ಥವ್ಯವಸ್ಥೆಯಾದ ಖಾಸಗಿ ಬಡತನ, ಶಿಕ್ಷಣ, ಸೇವೆ, ಕೌಶಲ್ಯ, ಕೇಂದ್ರೀಯ ಯೋಜಿತ ಆರ್ಥಿಕತೆ, ಸರ್ಕಾರ ಎಲ್ಲ ನಿಯಮಗಳನ್ನು ಇಲ್ಲಿ ಕೊಡಲಾಗಿದೆ. ನೋಡ್ರಿ ಸರಿಯಂಗ ಕಂಪ್ಲೀಟ್. ಈ ವಿಡಿಯೋ ನೋಡಿದ್ರೆ ನಿಮ್ಗೆ 80 ಅಂಕಗಳನ್ನ ತಗೋವಷ್ಟ ಇಲ್ಲಿ ನಿಮ್ಗೆ ನೋಟ್ಸ್ ಅನ್ನದ. ತದನಂತರ 2 ಅಂಕದ ಪ್ರಶ್ನೆ. ಇಲ್ಲಿ ಬಜೆಟ್ ರೇಖೆ ಮತ್ತು ಬಜೆಟ್ ಗಣಗಳಾವು ಆ ನಿಯಮಗಳನ್ನ ಸಂಬಂಧಪಟ್ಟಂತಹ ನಿಯಮ ಆಗಿದೆ. ತದನಂತರ 2 ಕೆಳದರ್ಜೆಯ ಸರಕುಗಳನ್ನ ಎಕ್ಸಾಂಪಲ್ ಉದಾಹರಣೆ ಒಂದಿಗೆ ನೀಡ್ರಿ ಅಂತ ಹೇಳ್ಯಾರ. ಅದರ ಆನ್ಸರ್ನು ಅಲ್ಲಿ ಕೂಡ ನೋಡ್ರಿ. ಥರ್ಡ್ ಒನ್, ಏಕನಾತ್ಮಕ ಒಲವು ಎಂದರೇನು? ಏಕನಾತ್ಮಕ ಒಲವು ಎಂದರೇನು? ಅದಕ್ಕೆ ಸರಿಯಾದ ಉತ್ತರವನ್ನು ಇಲ್ಲಿ ಐತಿ. ತದನಂತರ 4th ಒನ್, ಬೇಡಿಕೆಯ ನಿಯಮ ತಿಳಿಸಿರಿ. 5th ಒನ್, ಅನುಭೋಗಿಯ ವರ್ತನೆ ವಿವರಿಸಿ 2 ವಿಧಾನಗಳನ್ನ ತಿಳಿಸಿರಿ ಅಂತ ಹೇಳ್ಯಾರ. ತದನಂತರ 6ನೇ ಪ್ರಶ್ನೆ, ಬೆಲೆ ಬೇಡಿಕೆಯ ಸ್ಥಿತಿಸ್ಥಾಪಕತ್ವ ಎಂದರೇನು? ಅರ್ಥೈಸುವಿರಿ ಎಂಬುದನ್ನು ಕೇಳಿದ್ದಾರೆ. ತದನಂತರ 7, ಸರ್ಕಾರಿ
ಆದಾಯ ಮತ್ತು ಸೀಮಾಂತ ಆದಾಯನ ಅರ್ಥವನ್ನು ತಿಳಿಸಿರಿ. ಎ ಸರ್ಕಾರಿ ಆದಾಯ ಮತ್ತು ಸೀಮಾಂತ ಆದಾಯ ನಡುವಿನ ಅರ್ಥವನ್ನ ತಿಳಿಸಿರಿ ಅಂತ ಕೇಳಿದಾರ. 8 ಸೀಮಾಂತ ಆದಾಯ ಮತ್ತು ಬೆಲೆ ಬೇಡಿಕೆ ಸ್ಥಿತಿಸ್ಥಾಪಕತ್ವದ ನಡುವಿನ ಸಂಬಂಧವನ್ನ ಇಲ್ಲಿ ನೋಡಬಹುದು. ತದನಂತರ 10 ಏಕಸ್ವಾಮ್ಯ ಮಾರುಕಟ್ಟೆ ಲಕ್ಷಣ ನೋಡಬಹುದು. ಲಕ್ಷಣಗಳು ಇಲ್ಲಿದಾವ ನೋಡ್ರಿ. ತದನಂತರ 4 ಉತ್ಪಾದನಾಂಗಗಳ ಭೂಮಿ, ಗೇಣಿ, ಬಂಡವಾಳ ಮತ್ತು ಬಡ್ಡಿ ಇವುಗಳನ್ನ ನೋಡಬಹುದು. ಶ್ರಮ, ಕೂಲಿ, ಸಂಘಟನೆ, ಲಾಭವನ್ನು ನೋಡಬಹುದು. ತದನಂತರ ದಾಸ್ತಾನು ಮತ್ತು ಅರಿವಿನ ನಡುವಿನ ವ್ಯತ್ಯಾಸವನ್ನು ಉದಾಹರಣೆ ಸಹಿತ ವಿವರಣೆ ಮಾಡ್ರಿ. ಇಲ್ಲಿ ಐತಿ ನೋಡ್ರಿ ಅಂತ ಸರಿಯಂಗ. ಇಲ್ಲಿ ಕ್ವಶನ್ಗಳನ್ನ ಜಾಸ್ತಿ ಅದಾವ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಅದಾವ, ಆನ್ಸರ್ ಅದಾವ. ಆಗ ನಿಮ್ಗೆ ಯೂಸ್ ಆಗುವಂತ ಕ್ವಶನ್ ಮತ್ತು ಆನ್ಸರ್ ಅದಾವ, ಸಂಕ್ಷಿಪ್ತವಾದ ಆನ್ಸರ್ ಅದ. ನೀವು ಸರಿಯಾಗಿ ನೋಡ್ರಿ. ಹಾಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ರಿ. ವೆರಿ ಇಂಪಾರ್ಟೆಂಟ್ ಈ ನೋಡ್ಸರ್ತ. ಇಲ್ಲಿ ಕಾರ್ಯಭಾರ ನಿಯೋಜನೆ ಪ್ರಶ್ನೆಗಳನ್ನು ನಾವು ನೋಡುತ್ತಾ ಹೋಗ್ಬೋದು. ಈ ಕ್ವಶನ್ ನಂತರ ಪಿಕ್ಸ್ ಇರ್ತದ. ಈ ಪಿಕ್ಸ್ ಕ್ವಶನ್ ಅನ್ನ ನೀವು ಸರಿಯಾಗಿ ಓದಿದ್ದೆ ಅದರಲ್ಲಿ 5 ಅಂಕ ನಿಮ್ಗೆ ಪಿಕ್ಸ್ ರೀ. ಅದೇ ರೀತಿ ಅದರ ಉತ್ತರಗಳನ್ನು ಇಲ್ಲಿ ನೋಡಬಹುದು. ಸೆಕೆಂಡ್ ಒನ್, ಕಾಣೆಯಾಗಿರುವ ಕೋಷ್ಟಕದಲ್ಲಿ ಕಾಣೆಯಾದ ಉತ್ಪನ್ನವನ್ನ ಕಂಡುಹಿಡಿಯಿರಿ. ಟಿಪಿ, ಎಂಪಿಎಲ್ ಮತ್ತು ಎಪಿಎಲ್ ಗಳನ್ನ ನೀವು ವಿವರಣೆ ಮಾಡಿರ್ಬೋದು. ತದನಂತರ ಇಲ್ಲಿ ದ್ವಿತೀಯ PUC 5 ದೇಶೀಯ ಕರೆನ್ಸಿಗಳನ್ನ ಬರೀರಿ ಅಂತ ಕೇಳ್ತಾರ. ಬರಿಬಹುದು. ನೀವು ಇಲ್ಲಿ ನೋಡ್ಕೊರಿ. ಅಮೇರಿಕಾ, ಇಂಗ್ಲೆಂಡ್, UAE, ಜರ್ಮನ್, ಜಪಾನ್, ಚೈನಾ, ಅರ್ಜೆಂಟೈನಾ. ಇಲ್ಲಿ ಪೌಂಡ್, ದಿರಾಮ್, ಯೂರೋ, ಯೆನ್, ರೆಮಿನಿಬಿ, ಪೆಸೋ, ಟಾಕಾ ಮತ್ತು ರೋಬೆಲ್. ತದನಂತರ 4 ಅಂಕದ ಪ್ರಶ್ನೆ ಮತ್ತು ಉತ್ತರಗಳನ್ನು ಇಲ್ಲಿ ನೀಡಲಾಗಿದೆ ನೋಡ್ರಿ. ಅದಕ್ಕೆ ಆನ್ಸರ್ನು ಅಲ್ಲೇ ಕೊಡಲಾಗಿದೆ. ನೀವು ಸರಿಯಾಗಿ ನೋಡುದು ಓದುದು ಅಷ್ಟೇ ರೀ. 2 ಉತ್ಪಾದನಾ ಸದ್ಯದ ಗಡಿಯ ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ರಿ ಅಂತ ಹೇಳ್ಯಾರ. ಯಾವ ರೀತಿ ಮಾಡ್ಬೇಕ ನೋಡ್ರಿ ನೀವು. ಥರ್ಡ್ ಒನ್, ಒಂದು ಆರ್ಥಿಕ ಕೇಂದ್ರೀಯ ಸಮಸ್ಯೆಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿರಿ ಅಂತ ಹೇಳ್ಯಾರ. ಫೋರ್ತ್ ಒನ್, ಕೇಂದ್ರೀಯ ಯೋಜಿತ ಆರ್ಥಿಕತೆಯ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಫಿಫ್ತ್ ಒನ್, ಮಾರುಕಟ್ಟೆ ಅರ್ಥವ್ಯವಸ್ಥೆ ಬಗ್ಗೆ ಲಘು ಟಿಪ್ಪಣಿ ಬರೆಯಿರಿ. ಆ ಟಿಪ್ಪಣಿ ಇಲ್ಲಿ ಕೆಳಗ ನಾವು ಕೊಟ್ಟಿದ್ದೀವಿ ನೋಡ್ರಿ ಉತ್ತರ ಸಹಿತ. 6 ನಂಬರ್, ಸಮ ಉತ್ಪನ್ನದ ರೇಖೆಯನ್ನ ರೇಖಾಚಿತ್ರ ಸಹಾಯದೊಂದಿಗೆ ವಿವರಿಸಿರಿ. ಇಲ್ಲಿ ರೇಖಾಚಿತ್ರ ತೆಗಿತೀರಿ, ಅದರ ಬಗ್ಗೆ ವಿವರಣೆ ಡಯಾಗ್ರಾಮ್ ಅನ್ನ ನೀವೇನ್ ಮಾಡ್ಬೇಕಂದ್ರೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಪ್ರತಿಯೊಂದನ್ನ ಅದರ ವಿವರಣೆ ಬರೆದು ಮತ್ತೆ ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. 7ನೇ ಪ್ರಶ್ನೆ, ಒಟ್ಟು ಉತ್ಪನ್ನ, ಸರಾಸರಿ ಉತ್ಪನ್ನ ಮತ್ತು ಸೀಮಾಂತ ಉತ್ಪನ್ನಗಳನ್ನ ಉದಾಹರಣೆಯ ಸಹಿತ ವಿವರಿಸಿ. 8 ಪ್ರತಿಫಲನ ಪ್ರಮಾಣದ ಬಗ್ಗೆ ಒಂದು ಲಘು ಟಿಪ್ಪಣಿಯನ್ನು ಬರೆಯಿರಿ. ಇಲ್ಲಿ ಸ್ಥಿರ ಪ್ರತಿಫಲನ ಪ್ರಮಾಣ, ಏರಿಕೆ ಪ್ರತಿಫಲನ ಪ್ರಮಾಣ, ಥರ್ಡ್ ಒನ್ ಇಳಿಕೆಯ ಪ್ರತಿಫಲನ ನಿಯಮ. 3 ನಿಯಮಗಳನ್ನ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ಬೇಕ್ರಿ. 9 ದೀರ್ಘಾವಧಿ ವೆಚ್ಚಗಳ ವಿವರಿಸಿ. ದೀರ್ಘಾವಧಿ ವೆಚ್ಚ ಒಳಗ ದೀರ್ಘಾವಧಿ ಸರಾಸರಿ ವೆಚ್ಚ ಮತ್ತು ದೀರ್ಘಾವಧಿ ಸೀಮಾಂತ ವೆಚ್ಚಗಳನ್ನು ಕಾಣಬಹುದು. 10 ಈ ಕೆಳಗಿನ ಕೋಷ್ಟಕವು ಒಟ್ಟು ಉತ್ಪನ್ನ TPL ಪಟ್ಟಿಯನ್ನು ನೀಡಿದವರ APL ಮತ್ತು MPL ಗಳನ್ನ ಕಂಡುಹಿಡಿಯಿರಿ. ಇಲ್ಲಿ ಕಂಡುಹಿಡಿದ ನಿಯಮಗಳು ಇಲ್ಲಿ ತೋರಿಸ್ಯಾರ್ರಿ, ನೀವು ಸರಿಯಾಗಿ ಅವನು ಓದ್ರಿ. ಸಮಗ್ರ ಅರ್ಥಶಾಸ್ತ್ರ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕಿಂತ ಯಾವ ರೀತಿ ಭಿನ್ನವಾಗಿದೆ ಎಂಬುದನ್ನು ಸಂಕ್ಷಿಪ್ತವಾಗಿ ವಿವರಣೆ ಮಾಡ್ರಿ ಅಂತ ಕೇಳಿದಾರ್ರಿ. 12ನೇ ಪ್ರಶ್ನೆ ವೆರಿ ಇಂಪಾರ್ಟೆಂಟ್ ರೀ. ಇದು ಫಿಕ್ಸ್ ಕ್ವಶನ್. ಬಂಡವಾಳಶಾಹಿ ದೇಶದ ಆರ್ಥಿಕತೆ ಕಾರ್ಯ ವೈಖರಿಯನ್ನು ವಿವರಿಸಿರಿ. ಫಿಕ್ಸ್ ಕ್ವಶನ್ಗಳನ್ನ ಇರ್ತಾವ. ನೀವು ಅವನ್ನ ಏನ್ ಮಾಡ್ಬೇಕಂದ್ರ ಸರಿಯಾಗಿ ಓದಬೇಕ, ಬರೀಬೇಕ ಅಂದಾಗ್ರಿ ನಿಮ್ಮ ಎಕ್ಸಾಮ್ದ ನೆನಪಕ್ಕವು. ಇದು ಒಂದು ಆರ್ಥಿಕದ ವೃತ್ತಾಕಾರ ಚಲನೆ. ಇದು ಫಿಕ್ಸ್ ಕ್ವಶನ್ ನೋಡ್ರಿ. ಪ್ರಿಫರೇಟಿವ್ ಇದ್ರೊಳಗ ಕ್ವಶನ್ ಪೇಪರ್ ಇದನ್ನ ಕೇಳಿದಾರೆ 2 ಸಲ ರೀ. ತದನಂತರ 18 ತಪಸ್ಸಿಲು ಪಟ್ಟಿಯನ್ನು ಯೋಚಿಸಿ ಮತ್ತು ಸಮಗ್ರ ಸಂಗ್ರಹಣೆ ಮತ್ತು ಕುಶಿತ ಉದಾಹರಣೆಗಳನ್ನ ವಿವರಿಸಿರಿ ಎಂಬುದನ್ನು ಇದು ಫಿಕ್ಸ್. ಅರಿವೆಯ ಕಾರ್ಯಗಳನ್ನ ಸಂಕ್ಷಿಪ್ತವಾಗಿ ವಿವರಿಸಿರಿ. ಇದು ಫಿಕ್ಸ್ ಕ್ವಶನ್ ರೀ. ನೋಡ್ಕೊರೋ ಕಾರ್ಯಭಾರದ ನಿಯೋಜನೆಗಿದ್ದಲು ಇದು ವೆರಿ ಇಂಪಾರ್ಟೆಂಟ್ ಕ್ವಶನ್ ರೀ. ತದನಂತರ ಹೂಡಿಕೆ ಬೆಂಬಕ ರೇಖಾಚಿತ್ರ ಮೂಲಕ ವಿವರಿಸಿರಿ ಅಧಿಕಾರ. ಇದು 100% ಇದು ಫಿಕ್ಸ್ ನೋಡ್ರಿ. ಯಾಕಂದ್ರ ಇದು ಮುಂಗಡ ಪತ್ರ, ಸರ್ಕಾರದ ಮುಂಗಡ ಪತ್ರವನ್ನು ಯಾವ ರೀತಿ ಪ್ರಕಟಣೆ ಮಾಡ್ತಾರ ಎಂಬುದನ್ನ ಇಲ್ಲಿ ತಿಳಿಸಲಾಗೈತ್ರಿ.
ಅದನ್ನ ಏನು ಮಾಡ್ಬೇಕಾದ್ರೆ ನೀವು ಕೋಷ್ಟಕ ಹಾಕಿ ಸರಿಯಾಗಿ ಬರಬೇಕು. ತದನಂತರ ರಿಕಾರ್ಡು ಅವರ ಅಸಮಾನತೆಯ ಕುರಿತು ಒಂದು ಲಘು ಟಿಪ್ಪಣಿಯನ್ನು ಬರೆಯಿರಿ ಅಂತ ಕೇಳ್ತಾರ. ತದನಂತರ 28 ವ್ಯಾಪಾರ ಬಾಕಿ ಅಂದರೇನು ಮತ್ತು 29 ಚಾಲ್ತಿ ಖಾತೆಯ ಭಾಗಗಳನ್ನ ಪಟ್ಟಿಯನ್ನ ಬರೆಯಿರಿ ಅಂತ ಕೇಳ್ತಾರ. ತದನಂತರ 30 ಬಂಡವಾಳ ಖಾತೆಯ ಪಟವನ್ನ ಬರೆಯಿರಿ. ತದನಂತರ 6 ಅಂಕದ ಪ್ರಶ್ನೆ, ಇಂಪಾರ್ಟೆಂಟ್ ಕ್ವಶನ್. ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಕೋಷ್ಟಕ ಮತ್ತು ರೇಖಾಚಿತ್ರದ ಸಹಾಯದೊಂದಿಗೆ ವಿವರಣೆ ಮಾಡ್ರಿ. ಇಳಿಮುಖ ಸೀಮಾಂತ ತುಷ್ಟಿಗುಣ ಕೋಷ್ಟಕ ಮತ್ತು ಡಯಾಗ್ರಾಮ್. ಇದು ಕೋಷ್ಟಕ, ಇದು ಡಯಾಗ್ರಾಮ್. ಎರಡನ್ನ ನೋಡ್ಕೊರಿ. ಆಗ ಸರಿಯಾಗಿ ನೋಡ್ಕೊಂಡು ಅಭ್ಯಾಸ ಮಾಡ್ರಿ. ಅವುಗಳನ್ನ ಇಂಪಾರ್ಟೆಂಟ್ ಕ್ವಶನ್ ಇರ್ತಾವ. ಔದಾಸೀನ ವಕ್ರರೇಖೆ ಲಕ್ಷಣಗಳನ್ನ ರೇಖಾಚಿತ್ರ ಸಹಾಯದಿಂದ ವಿವರಣೆ ಮಾಡ್ರಿ. ಅವು 9 ಚಿತ್ರಗಳು. 9 ಚಿತ್ರಗಳನ್ನ ನೀವು ರೇಖಾಚಿತ್ರದ ಮೂಲಕ ಇದನ್ನ ಮಾಡಬೇಕು. ಡಯಾಗ್ರಾಮ್ ತೆಗಿಬೇಕು ಮತ್ತು ಅವುಗಳನ್ನ ಎಕ್ಸ್ಪ್ಲೇನ್ ಮಾಡ್ಕೊತಾನ ಹೋಗ್ಬೇಕು. ಅವು ಇಂಪಾರ್ಟೆಂಟ್ ಇರ್ತಾವ. ನೋಡ, ಇದು ಇಲ್ಲಿ ಅವು ರೇಖಾಚಿತ್ರ ಯಾವ ರೀತಿ ಇದಾವ, ಯಾವ ರೀತಿ ನಾವು ಓದ್ಬೇಕ, ಯಾವ ರೀತಿ ಅಭ್ಯಾಸ ಮಾಡ್ಬೇಕೆಂಬುದನ್ನ ನೋಡ್ರಿ. ಅವು ಡಯಾಗ್ರಾಮ್ ಅನ್ನ ಅಷ್ಟು ತೆಗಿಬೇಕ್ರಿ 9. ತದನಂತರ 7ನೇ ಪ್ರಶ್ನೆ, ಪರಿಪೂರ್ಣ ಪೈಪೋಟಿಯ ಉದ್ಯಮ ಘಟಕ ಆದಾಯ ಮತ್ತು ಸರಾಸರಿ ಆದಾಯ ರೇಖಾಚಿತ್ರ ಸಹಾಯದೊಂದಿಗೆ ನೋಡ್ರಿ. ಪ್ರತಿಯೊಂದನ್ನು ಡಯಾಗ್ರಾಮ್ ಎಲ್ಲ ನಿಂತಿದ್ದಾರೆ. ಎಕನಾಮಿಕ್ಸ್ ಎಂಬುದು ಡಯಾಗ್ರಾಮ್ ತೆಗಿಬೇಕ್ರಿ, ಎಕ್ಸ್ಪ್ಲೇನ್ ಮಾಡಬೇಕು. ಡಯಾಗ್ರಾಮ್ ತೆಗಿಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಅದಷ್ಟೇ ರೀ, ಮತ್ತೆ ಯಾವ ನೇರವಾಣಿ ಎಲ್ಲ ನಿಮ್ಗೆ. 12ನೇ ಪ್ರಶ್ನೆ, ಏಕಸ್ವಾಮ್ಯ ಉದ್ಯಮಿಯ ಘಟಕದ ಅಲ್ಪಾವಧಿಯ ಸಮತೋಲನವನ್ನು ಶೂನ್ಯ ವೆಚ್ಚದ ಸರಳ ಪ್ರಕರಣದ ಸಹಾಯದಿಂದ ವಿವರಣೆ ಮಾಡ್ರಿ. ಪ್ರತಿಯೊಂದು ಡಯಾಗ್ರಾಮ್ ವೆರಿ ಇಂಪಾರ್ಟೆಂಟ್ ಆಗಿರ್ತಾವ. ಸರಿಯಾಗಿ ನೋಡ್ಕೊರಿ. 14ನೇ ಪ್ರಶ್ನೆ, ಕೋಷ್ಟಕದ ಅದರ ಉತ್ತರವನ್ನು ಇಲ್ಲಿ ಕೆಳಗಡೆ ನೀಡಲಾಗಿದೆ. 15ನೇ ಪ್ರಶ್ನೆ, ಸಂದಾಯ ಬಾಕಿಯ ಬಗ್ಗೆ ಟಿಪ್ಪಣಿಯನ್ನು ಬರೆಯಿರಿ. 16ನೇ ಪ್ರಶ್ನೆ, ರೇಖಾಚಿತ್ರ ಸಹಾಯದೊಂದಿಗೆ ಸ್ಥಿರ ವಿನಿಮಯ ದರದ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ವಿವರಣೆ ಮಾಡ್ರಿ ಅಂತ ಕೇಳಿದಾರ. ಅದನ್ನಷ್ಟು ಮಾಡ್ರಿ. ಚಿನ್ನದ ಪ್ರಮಿತಿಯನ್ನು ಕುರಿತು ಬರೆಯಿರಿ. ಪ್ರಮಿತಿಯನ್ನು ಕುರಿತು ಬರೆಯಿರಿ ಕೇಳಿದಾರ. ಆಗ ವಿಡಿಯೋನ ಯಾರು ನೋಡ್ತಾರಲ್ಲ ಹೊಸದಾಗಿ ಅವರ ಸಬ್ಸ್ಕ್ರೈಬ್ ಮಾಡ್ರಿ, ಆಗ ಸಪೋರ್ಟ್ ಮಾಡ್ರಿ. ಥ್ಯಾಂಕ್ ಯು ಆಲ್. ನೋಟಿಫೈ ಆಗ್ರಿ, ಸಬ್ಸ್ಕ್ರೈಬ್ ಮಾಡಿ. ಆಗ ಮುಂದಿನ ವಿಡಿಯೋದಲ್ಲಿ ನಾನು ಸಿಗ್ತೀನಿ.